ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮುಂಬರುವ ಕೆಸೆಟ್ ಪರೀಕ್ಷೆ ನವೆಂಬರ್ 24ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಇನ್ನು ಸುಮಾರು 2.5 ತಿಂಗಳುಗಳ ಕಾಲ ನಿಮಗೆ ಪ್ರಿಪರೇಷನ್ ಗೆ ಸಿಗ್ತದೆ. ಸೊ ಈ ಒಂದು ಸೀಮಿತ ಪರಿಮಿತಿಯ ಒಳಗಡೆ ನೀವು ಹೆಚ್ಚು ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಕೆಸೆಟ್ ನ ಸಿಲೆಬಸ್ ಗೆ ಅನುಗುಣವಾಗಿ ನೀವು ನಿಮ್ಮ ಸ್ಟಡಿಯನ್ನ ಮಾಡ್ತಾ ಹೋದ್ರೆ, ಹಾಗೇನೆ ಹೆಚ್ಚು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿರ್ಬೋದು ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನ ಗಳಿಸಿದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಸೊ ಕಳೆದ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಸಣ್ಣ ಅಂಕಗಳ ಅಂತರದಲ್ಲಿ ಅರ್ಹತೆಯನ್ನ ಪಡೆಯುವಲ್ಲಿ ವಿಫಲರಾದಂತಹ ಅಭ್ಯರ್ಥಿಗಳು ಸೊ ಹೆಚ್ಚು ಪ್ರಯತ್ನವನ್ನ ಪಟ್ಟರೆ ನೀವು ಖಂಡಿತವಾಗಿ ಕೂಡ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು, ಅರ್ಹತೆಯನ್ನ ಗಳಿಸಬಹುದು. ಹಾಗಾಗಿ ಇನ್ನಾದ್ರೂ ನಿಮ್ಮ ಸ್ಟಡಿಯನ್ನ ನೀವು ಸ್ಪೀಡ್ ಅಪ್ ಮಾಡಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ ಬಾರಿಯ ಕೆಸೆಟ್ ಪರೀಕ್ಷೆ ಅಂದ್ರೆ 13 ಜನವರಿ 2024ರಂದು ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್. ಸೊ ಈ ಕ್ವಶನ್ ಪೇಪರ್ ಅನ್ನು ಇಟ್ಕೊಂಡು ನಾನು ಎಲ್ಲ ಪ್ರಶ್ನೆಗಳನ್ನ ಕೂಡ ಇನ್ಕ್ಲೂಡಿಂಗ್ ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿ ಎಲ್ಲ ಪ್ರಶ್ನೆಗಳನ್ನ ಕೂಡ ಅತ್ಯಂತ ಸರಳವಾಗಿ ಹೆಚ್ಚಿನ ವಿವರಣೆಯನ್ನ ನೀಡುವ ಮುಖಾಂತರ ನಾನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಈ ಕ್ವಶನ್ ಪೇಪರ್ ಅನ್ನು ನಾನು 2 ಪಾರ್ಟ್ ಗಳಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ನೆಕ್ಸ್ಟ್ ನಿಮಗೆ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತದೆ. ಸೊ ಹಾಗೇನೆ ಕಳೆದ ವರ್ಷ ಕೂಡ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ 7 ವರ್ಷಗಳ ಕ್ವಶನ್ ಪೇಪರ್ ಅನ್ನ ಜನರಲ್ ಕ್ವಶನ್ ಪೇಪರ್ ಅನ್ನು ನಾವು ಸಂಪೂರ್ಣವಾಗಿ ಸಾಲ್ವ್ ಮಾಡಿ ನಮ್ಮ ಚಾನೆಲ್ ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇವೆ. ಸೊ ನೀವು ನಮ್ಮ ಚಾನೆಲ್ಗೆ ಹೋಗಿ ಕೆಸೆಟ್ ಸ್ಟಡಿ ಮೆಟೀರಿಯಲ್ಸ್ ಅಂತೇಳಿ ನೀವು ಸರ್ಚ್ ಅನ್ನು ಮಾಡಿದ್ರೆ ಒಂದು ಪ್ಲೇ ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ಎಲ್ಲ ವಿಡಿಯೋಗಳನ್ನ ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಅದನ್ನ ಕೂಡ ನೀವು ರೆಫರ್ ಮಾಡಬಹುದು. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ ಅನ್ನು ನೀವು ರೆಫರ್ ಮಾಡಿದ್ರೆ ನಿಮ್ಮ 50% ಆಫ್ ಸ್ಟಡಿ, ಅರ್ಧ ಭಾಗದಷ್ಟು ಸ್ಟಡಿ ಇಲ್ಲೇ ಮುಗ್ದೋಯ್ತು ನಿಮ್ಗೆ. ಸೊ ಉಳಿದದ್ದೇನಿದ್ರು ನೀವು ಸಿಲೆಬಸ್ಗೆ ಅನುಸಾರವಾಗಿ ನಿಮ್ಮ ಕಾನ್ಸೆಪ್ಟ್ ಗಳನ್ನ ಗಟ್ಟಿ ಮಾಡ್ತಾ ಹೋಗುವಂತದ್ದು. ಸೊ ಕ್ವಶನ್ ಪೇಪರ್ ಸೊಲ್ಯೂಷನ್ ತುಂಬಾನೇ ಮುಖ್ಯ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನಾವು ಸಾಕಷ್ಟು ಸ್ಟಡಿ ಮೆಟೀರಿಯಲ್ ಗಳನ್ನ ಹಾಕ್ತಾ ಇರ್ತೇವೆ. ನಾವು ಏನು ಯೂಟ್ಯೂಬ್ ಅಲ್ಲಿ ಪ್ರೆಸೆಂಟ್ ಮಾಡ್ತೇವೆ ಸೊ ಅದನ್ನೇ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಹಾಕಿರ್ತೇವೆ. ಸೊ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಅದನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಬಹುದು, ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಪಡಿಬಹುದು, ಅದು ಕೂಡ ಉಚಿತವಾಗಿ. ಸೊ ಕ್ವಶನ್ ಪೇಪರ್ ಗೆ ಬರೋಣ. ನೀವೆಲ್ಲರೂ ಕೂಡ ನೋಡಿರ್ತೀರಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ಸ್ ಗಳು ಕೂಡ ಕ್ವಶನ್ ಪೇಪರ್ ಅನ್ನ ಒಂದ್ಸಲ ನೋಡಿರ್ತೀರಿ. ಸೊ ಕ್ವಶನ್ ಪೇಪರ್ ಹೇಗಿರ್ತದೆ ಅಂತ ಹೇಳಿದ್ರೆ 2 ಪತ್ರಿಕೆಗಳು ಇರ್ತದೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಎಲ್ರಿಗೂ ಕೂಡ ಕಾಮನ್ ಆಗಿರುವಂತದ್ದು ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಈ ತರ ಒಂದು ಟೈಟಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಸಿಲೆಬಸ್ ನಲ್ಲಿ ಕೊಟ್ಟಿರೋ ಪ್ರಕಾರ ಒಟ್ಟು 10 ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ ಸಿಲೆಬಸ್ ನಲ್ಲಿ. ಸೊ 10 ಯೂನಿಟ್ ಇಂದ ಪ್ರತಿ ಯೂನಿಟ್ ಇಂದ 5 ಪ್ರಶ್ನೆಗಳು ಬರ್ತವೆ. ಪ್ರತಿ ಯೂನಿಟ್ ಇಂದ 5 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆ ಕೂಡ 2 ಅಂಕಗಳು. ಸೊ ಒಟ್ಟಾಗಿ ಒಂದು ಯೂನಿಟ್ ಇಂದ 10 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ. ಸೊ ಒಟ್ಟಾಗಿ ಈ 10 ಯೂನಿಟ್ಸ್ ಗಳು ಕೂಡ ಸೇರಿ 50 ಪ್ರಶ್ನೆಗಳು 100 ಅಂಕಗಳಿಗೆ ನಿಮಗೆ ಪೇಪರ್ 1 ಇರ್ತದೆ. 100 ಅಂಕಗಳಿಗೆ ಪೇಪರ್ 1 ಇರ್ತದೆ. ಸೊ ಇದರಲ್ಲಿ ನೀವು ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ನಾನ್ ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಸೈನ್ಸ್ ಸಬ್ಜೆಕ್ಟ್ ನ ಪೇಪರ್ 2 ಕ್ವಶನ್ ಪೇಪರ್ ತುಂಬಾನೇ ಟಫ್ ಇರ್ತದೆ. ಸೊ ನಿಮಗೆ ಸುಲಭವಾಗಿ ಅಲ್ಲಿ ತುಂಬಾ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಈ ಪೇಪರ್ 1 ನಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ಮಾಡಿದ್ರೆ, ಸೊ ಅದರಲ್ಲಿ ಮಿನಿಮಮ್ ಎಷ್ಟು ಬರಬೇಕು ಇಂತಿಷ್ಟು ಸ್ಕೋರ್ ಅನ್ನ ಮಾಡಿದ್ರೆ ನಿಮ್ಮ ಆ ಕಟ್ ಆಫ್ ಅನ್ನ ರೀಚ್ ಆಗ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ಜನರಲ್ ಪೇಪರ್ ಅನ್ನ ಯಾರು ಕೂಡ ನೀವು ಸಿಲ್ಲಿಯಾಗಿ ತಗೊಳ್ಳಬೇಡಿ. ಸೊ ಜನರಲ್ ಪೇಪರ್ ಅನ್ನ ಕೂಡ ನೀವು ಸೀರಿಯಸ್ ಆಗಿ ಸ್ಟಡಿಯನ್ನ ಮಾಡಿದ್ರೆ ಇದೇ ನಿಮಗೆ ಆ ಕಟ್ ಆಫ್ ನ ಒಂದು ಮಾರ್ಜಿನ್ ಅನ್ನ ರೀಚ್ ಆಗ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ದಯವಿಟ್ಟು ಜನರಲ್ ಪೇಪರ್ ನ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಸೊ 4 ಸೀರೀಸ್ ಅಲ್ಲಿ ಕ್ವಶನ್ ಪೇಪರ್ ಗಳು ಬರ್ತವೆ. ಸೊ ಕಳೆದ ಬಾರಿ A1, B1, C1 ಅಂಡ್ D1 ಅಂತೇಳಿ ಕ್ವಶನ್ ಪೇಪರ್ ಸೀರೀಸ್ ಗಳನ್ನ ಕೊಟ್ಟಿದ್ರು. ಸೊ ಅದೇ ತರ ಈ ಬಾರಿ ಕೂಡ ಬರ್ಬೋದು. ಸೊ ನಾನಿಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ 2 ವರ್ಷನ್ ನಲ್ಲಿ ಕೂಡ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಮೊದಲ ಪ್ರಶ್ನೆಯನ್ನ ನೋಡಿ, ಕಾರ್ಟಾಜಿನ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ ಗಳ ಭಾಗವಾಗಿದೆ ಅಂತೇಳಿ. ಸೊ ಇದು ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ. ಸೊ ಜನರಲ್ ಪೇಪರ್ ನ ಸಿಲೆಬಸ್ ನಲ್ಲಿ ಒಂದು ಯೂನಿಟ್ ಇದೆ, ಪೀಪಲ್, ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತೇಳಿ. ಜನತೆ, ಪರಿಸರ ಮತ್ತು ಅಭಿವೃದ್ಧಿ ಅನ್ನುವಂತ ಒಂದು ಯೂನಿಟ್ ಇದೆ, ಅದರಿಂದ ಬಂದಿರುವಂತದ್ದು. ಕಾರ್ಟಾಜಿನ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ ಗಳ ಭಾಗವಾಗಿದೆ? ಕಾರ್ಟಾಜಿನ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಈಸ್ ಎ ಪಾರ್ಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಕಾಲ್ಸ್. ಸೊ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ 4 ಪ್ರಮುಖ ಒಪ್ಪಂದಗಳನ್ನ ಕೊಡಲಾಗಿದೆ. ಮಾಂಟ್ರಿಯಲ್ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಕ್ಯೋಟೋ ಪ್ರೋಟೋಕಾಲ್, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಕಾರ್ಟಾಜಿನ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಸೊ ಇದು ಜೀವ ವೈವಿಧ್ಯತೆಯನ್ನ ಕಾಪಾಡುವುದಕ್ಕೋಸ್ಕರ ಮಾಡಿಕೊಂಡಂತ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ.
Cartagena Protocol is related to the conservation of biological diversity. So it was adopted in 29th January 2000. 29 ಜನವರಿ 2000ನೇ ಇಸವಿಯಲ್ಲಿ ಈ ಒಂದು ಒಪ್ಪಂದವನ್ನ ಮಾಡಲಾಯಿತು, ಅಂತಾರಾಷ್ಟ್ರೀಯ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಸೊ ಅದು ಇಂಪ್ಲಿಮೆಂಟ್ ಆದಂತದ್ದು ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 11th September 2003. ಸೊ 3 ವರ್ಷ ಬೇಕಾಯಿತು. 11 ಸೆಪ್ಟೆಂಬರ್ 2003. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೀವ ವೈವಿಧ್ಯತೆಯ ಸಮಾವೇಶ, ಆಪ್ಷನ್ ಡಿ ಸರಿಯಾದಂತ ಉತ್ತರ. ಸೊ ಹಾಗೆ ಇಲ್ಲಿರುವಂತಹ ಅದರ್ ಆಪ್ಷನ್ಸ್, ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ಅನ್ ಇಂಟರ್ನ್ಯಾಷನಲ್ ಟ್ರೀಟಿ ದಟ್ ಏಮ್ಸ್ ಟು protect the ozone layer by reducing the production and use of ozone depleting substances, ODS ಅಂತೇಳಿ ಕರೀತೇವೆ. ಓಝೋನ್ ಪದರವನ್ನ ಕ್ಷೀಣಿಸುವಂತಹ ರಾಸಾಯನಿಕಗಳ ಉತ್ಪಾದನೆ ಮತ್ತು ರಾಸಾಯನಿಕಗಳ ಬಿಡುಗಡೆಯನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನ ಮಾಡಿಕೊಳ್ಳಲಾಯಿತು, ಅಂತಾರಾಷ್ಟ್ರೀಯ ಒಪ್ಪಂದ. ಸೊ ಇದನ್ನ ಮಾಡಿಕೊಂಡಂತದ್ದು 1 ಜನವರಿ 1989, 1 ಜನವರಿ 1989ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಓಝೋನ್ ಪದರವನ್ನ ಕ್ಷೀಣಿಸುವಂತಹ ರಾಸಾಯನಿಕಗಳ ಉತ್ಪಾದನೆ ಮತ್ತು ಬಳಕೆಯನ್ನ ಕಡಿಮೆ ಮಾಡುವಂತಹ ಉದ್ದೇಶವನ್ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಹೊಂದಿದೆ. ಹಾಗೆಯೇ ಪ್ಯಾರಿಸ್ ಒಪ್ಪಂದ. ಸೊ ಪ್ಯಾರಿಸ್ ಒಪ್ಪಂದವನ್ನ 22 ಏಪ್ರಿಲ್ 2016ರಲ್ಲಿ ಮಾಡಿಕೊಳ್ಳಲಾಯಿತು ಈ ಒಂದು ಒಪ್ಪಂದವನ್ನ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್, ಜಾಗತಿಕ ತಾಪಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಂಡಂತಹ ಒಂದು ಒಪ್ಪಂದ. ಸೊ ಇದಕ್ಕೆ 196 ದೇಶಗಳು ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಸೊ ಈ 196 ದೇಶಗಳು ಕೂಡ ಜಾಗತಿಕ ತಾಪಮಾನವನ್ನ ಕಡಿಮೆಗೊಳಿಸುವಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ತಮ್ಮ ದೇಶದಲ್ಲಿ. ಸೊ ಇಂತಹ ಒಂದು ಒಪ್ಪಂದದೊಂದಿಗೆ ಈ ಪ್ಯಾರಿಸ್ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಕ್ಯೋಟೋ ಪ್ರೋಟೋಕಾಲ್ ಇದು ನಡೆದಂತದ್ದು ಜಪಾನ್ನ ಕ್ಯೋಟೋ ಅನ್ನುವಂತ ಒಂದು ನಗರದಲ್ಲಿ, ಕ್ಯೋಟೋ. ಹಾಗಾಗಿ ಈ ಒಪ್ಪಂದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಅಂತೇಳಿ ಹೆಸರು ಬಂದಿದೆ. ಸೊ ಇದು ನಡೆದಂತದ್ದು 11 ಡಿಸೆಂಬರ್ 1997ರಲ್ಲಿ. ಸೊ ಈ ಅಂತಾರಾಷ್ಟ್ರೀಯ ಒಪ್ಪಂದವನ್ನ ಯಾವ ಉದ್ದೇಶಕ್ಕಾಗಿ ಮಾಡಲಾಯಿತು ಅಂತ ಹೇಳಿದ್ರೆ ಟು ರಿಡ್ಯೂಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸಸ್ ಗ್ಯಾಸಸ್, ಹಸಿರು ಮನೆ ಅನಿಲ ಪರಿಣಾಮವನ್ನ ಉಂಟು ಮಾಡುವಂತಹ ರಾಸಾಯನಿಕಗಳು ಅಥವಾ ಅನಿಲಗಳ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವಂತದ್ದು. ಸೊ ಈ ಉದ್ದೇಶವನ್ನ ಹೊಂದಿದೆ ಒಂದು. ಇನ್ನೊಂದು ರಿಡ್ಯೂಸ್ ಗ್ಲೋಬಲ್ ವಾರ್ಮಿಂಗ್, ಸೊ ಜಾಗತಿಕ ತಾಪಮಾನ ಬದಲಾವಣೆಯನ್ನ ತಡೆಗಟ್ಟುವಂತದ್ದು. ಸೊ ಇದರ ಉದ್ದೇಶವನ್ನ ಕೂಡ ಹೊಂದಿದೆ. ಸೊ ಹಾಗೆ ಇನ್ನೊಂದು ಪ್ರಮುಖವಾಗಿರುವಂತಹ ಉದ್ದೇಶ ಟು ರಿಡ್ಯೂಸ್ ದ ರಿಲೀಸ್ ಆಫ್ ಹ್ಯೂಮನ್ ಮೇಡ್ CO2, ಮಾನವಜನ್ಯ ಕಾರ್ಬನ್ ಡೈಆಕ್ಸೈಡ್ ನ ಬಿಡುಗಡೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತ ಉದ್ದೇಶವನ್ನ ಈ ಒಂದು ಗುರಿಯೊಂದಿಗೆ ಈ ಕ್ಯೋಟೋ ಪ್ರೋಟೋಕಾಲ್ ಅನ್ನ 1997 ಡಿಸೆಂಬರ್ 11ರಂದು ಮಾಡಿಕೊಳ್ಳಲಾಯಿತು. ಇಂತಹ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದಗಳ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರಬೇಕು. ಮುಂದಿನ ಪ್ರಶ್ನೆಯನ್ನ ನೋಡಿ. ಸೊ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿ ಅನ್ನುವಂತ ಪ್ರಶ್ನೆ. ಸೊ ಇಲ್ಲಿ ಪ್ರತಿಪಾದನೆಯನ್ನ ನೋಡಿ. ಎಸರ್ಷನ್, ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಕಾರಣವನ್ನ ಕೊಟ್ಟಿದ್ದಾರೆ. ಆರ್, ಕೆರೆಗಳಲ್ಲಿನ ನೀರನ್ನು ಬದಲಾಯಿಸಲು ದಶಕಗಳೇ ಬೇಕಾಗಬಹುದು. ಸೊ ಇಂಗ್ಲಿಷ್ ವರ್ಷನ್ ಅನ್ನ ನೋಡಿ. Two statements are given below. One is labeled as assertion A and the other is labeled as reason R. Choose the correct code for your answer. So assertion is lakes are considered to be more susceptible to pollution than rivers. Reason, water in lakes take decades to be replaced. So ಇಲ್ಲಿ ಪ್ರತಿಪಾದನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಸೊ ಇದು ಹೌದು ಕೂಡ. ಸೊ ನಾವು ನದಿಗಳಿಗೆ ಅಥವಾ ಸಮುದ್ರ ಸಾಗರಗಳಿಗೆ ನಾವು ಹೋಲಿಸಿದ್ರೆ ಸರೋವರಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಲಿನ್ಯಕ್ಕೆ ಒಳಗಾಗ್ತವೆ. ಸೊ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ನದಿಗಳು, ಸಮುದ್ರಗಳು ಮತ್ತು ಸಾಗರಗಳಿಗೆ ನೀರಿನ ಹರಿವು ತುಂಬಾ ಇರ್ತದೆ. ಸೊ ಬೇರೆ ಬೇರೆ ಮೂಲಗಳಿಂದ ನೀರು ಬಂದು ಸೇರ್ತಾ ಇರ್ತದೆ. ಸೊ ಹಳೆಯ ನೀರು ಹರಿದು ಬೇರೆ ಕಡೆ ಸೇರ್ತದೆ. ಸರೋವರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಹೊರಗಿನ ಮೂಲಗಳಿಂದ ಬರುವಂತಹ ನೀರಿನ ಪ್ರಮಾಣ ಕಡಿಮೆ. ಸೊ ಹಾಗಾಗಿ ಅಲ್ಲೇ
ಇದ್ದಂತಹ ನೀರು ಅದು ತುಂಬಾ ಮಾಲಿನ್ಯಕ್ಕೆ ಒಳಗಾಗಿ ಸೊ ಇಡೀ ಸರೋವರವನ್ನೇ ಮಲಿನ ಮಾಡುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನದಿಗಳಿಗೆ ಕಂಪೇರ್ ಮಾಡಿದ್ರೆ ಸರೋವರಗಳು ಹೆಚ್ಚಾಗಿ ಮಾಲಿನ್ಯಕ್ಕೆ ಒಳಗಾಗ್ತವೆ. ಸೊ ಕಾರಣ ಕೊಟ್ಟಿದ್ದಾರೆ, ಕೆರೆಗಳಲ್ಲಿನ ನೀರನ್ನು ಬದಲಾಯಿಸಲು ದಶಕಗಳೇ ಬೇಕಾಗುವುದು. ಕೆರೆ ಅಥವಾ ಸರೋವರಗಳಲ್ಲಿ ಇರುವಂತಹ ನೀರು ಅದು ಕಂಪ್ಲೀಟ್ ಆಗಿ ರಿಪ್ಲೇಸ್ ಆಗ್ಲಿಕ್ಕೆ ದಶಕಗಳೇ ಬೇಕಾಗ್ಬೋದು. ಇಟ್ ಟೇಕ್ಸ್ ಎ ಡೆಕೇಡ್. ಸೊ ಹಾಗಾಗಿ ಇಲ್ಲಿ ಸರೋವರಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಲಿನ್ಯಕ್ಕೆ ತುತ್ತಾಗ್ತವೆ. ಇಲ್ಲಿ ಈ ಪ್ರಶ್ನೆಗೆ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಕೂಡ ಕರೆಕ್ಟ್ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ ಎ ನ ವಿವರಣೆಯಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಹಸಿರುಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ. ಮೀಥೇನ್ ಆ ಗ್ರೀನ್ ಹೌಸ್ ಗ್ಯಾಸ್ ಎಮಿಟೆಡ್ ಫ್ರಮ್. ಸೊ ಇಲ್ಲಿ ಮೀಥೇನ್ ಹಸಿರುಮನೆ ಪರಿಣಾಮವನ್ನ ಉಂಟು ಮಾಡುವಂತಹ ಒಂದು ಪ್ರಮುಖ ಅನಿಲ. ಸೊ ಈ ಮೀಥೇನ್ ಅನಿಲ ಯಾವ ಮೂಲದಿಂದ ಹೊರಸೂಸುತ್ತದೆ? ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಭೂಕುಸಿತಗಳು, ನಿರ್ಮಾಣ ಅವಶೇಷಗಳು, ಜೌಗು ಪ್ರದೇಶಗಳು ಮತ್ತು ಈ ತ್ಯಾಜ್ಯ ಅಂತೇಳಿ. ಸೊ ಹಿಯರ್ ಮೀಥೇನ್ is an organic gas which is released from organic matter. So it is considered as one of the important greenhouse gases. ಸೊ ಹಾಗಾಗಿ ಈ ಮೀಥೇನ್ ಅನಿಲ ಯಾವ ಮೂಲಗಳಿಂದ ಹೊರಸೂಸುತ್ತದೆ? ಇಲ್ಲಿ ಆಯ್ಕೆಯಲ್ಲಿ ಕೊಟ್ಟಿರುವಂತ ಮೂಲಗಳನ್ನು ನೋಡಬೇಕು. ಸೊ ಇಲ್ಲಿ ನೋಡಿ, ಭೂಕುಸಿತಗಳು, ಲ್ಯಾಂಡ್ ಫಿಲ್ಸ್ ಅಂತೇಳಿ. ಸೊ ಲ್ಯಾಂಡ್ ಫಿಲ್ಸ್ ಅಂತ ಹೇಳಿದ್ರೆ ತ್ಯಾಜ್ಯ ವಸ್ತುಗಳನ್ನ ವಿಲೇವಾರಿ ಮಾಡುವಂತ ಒಂದು ತಾಣ ಅಥವಾ ಒಂದು ಸ್ಥಳ. ತ್ಯಾಜ್ಯ ವಸ್ತುಗಳನ್ನೆಲ್ಲ ಒಂದು ಕಡೆ ಒಟ್ಟು ಮಾಡಿ ಒಂದು ದೊಡ್ಡ ಗುಂಡಿಯನ್ನ ತೆಗೆದು ಅದರಲ್ಲಿ ಹಾಕಲಾಗ್ತದೆ. ಸೊ ಇಲ್ಲಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ಬಹುದು ಅಂತೇಳಿ. ಸೊ ತ್ಯಾಜ್ಯ ವಸ್ತುಗಳಂತ ಹೇಳಿದ್ರೆ ಅಲ್ಲಿ ಹಸಿ ಕಸಗಳು ಕೂಡ ಬರ್ತದೆ, ಒಣ ಕಸಗಳು ಕೂಡ ಬರ್ತದೆ. ಸೊ ಈ ಹಸಿ ಕಸಗಳು ಆರ್ಗ್ಯಾನಿಕ್ ಮ್ಯಾಟರ್ಸ್ ಗಳಾಗಿರೋದ್ರಿಂದ, ಸಾವಯವ ವಸ್ತುಗಳು ಆಗಿರೋದ್ರಿಂದ ಎಲ್ಲ ಸಾವಯವ ವಸ್ತುಗಳಿಂದ ಕೂಡ ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತದೆ. ಪ್ರಮುಖವಾಗಿ ಮೀಥೇನ್ ಗ್ಯಾಸ್ ಹಸುವಿನ ಸೆಗಣಿ, ಸೊ ಅದರಲ್ಲಿ ಯಥೇಚ್ಛವಾಗಿ ರಿಲೀಸ್ ಆಗ್ತದೆ. ಸೊ ಅದನ್ನೇ ನಾವು ಬಯೋಫ್ಯೂಯಲ್ ಆಗಿ ಗೋಬರ್ ಗ್ಯಾಸ್ ಅಂತೇಳಿ ನಾವು ಏನ್ ಕರಿತೇವೆ. ಸೊ ಅದರಲ್ಲಿ ಕೂಡ ನಾವು ಯೂಸ್ ಮಾಡುವಂತ, ಅದರಲ್ಲಿ ಮೇನ್ ಕಂಟೆಂಟ್, ಅದರಲ್ಲಿ ಬರುವಂತಹ ಮೇನ್ ಗ್ಯಾಸ್ ಕಂಟೆಂಟ್ ಇರುವಂತದ್ದು ಮೀಥೇನ್ ಗ್ಯಾಸ್. ಸೊ ಹಾಗಾಗಿ ಎಲ್ಲಾ ಸಾವಯವ ವಸ್ತುಗಳಿಂದ, ಆರ್ಗ್ಯಾನಿಕ್ ಮ್ಯಾಟರ್ಸ್ ಗಳಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತದೆ. ಹಾಗಾಗಿ ಇಲ್ಲಿ ಲ್ಯಾಂಡ್ ಫಿಲ್ಸ್ ಗಳಿಂದ ಕೂಡ ಆರ್ಗ್ಯಾನಿಕ್ ಗ್ಯಾಸ್ ಆಗಿರುವಂತಹ ಮೀಥೇನ್ ರಿಲೀಸ್ ಆಗ್ಬಹುದು. ಸೊ ಆಪ್ಷನ್ 1 ನೋಡಿ, ಲ್ಯಾಂಡ್ ಫಿಲ್ಸ್, ಇದು ಕರೆಕ್ಟ್ ಆಗ್ತವೆ. ಸೊ ಇನ್ನೊಂದು ನೋಡಿ, ಸೊ ನೆಕ್ಸ್ಟ್ ನೋಡಿ, ಕನ್ಸ್ಟ್ರಕ್ಷನ್ ಡೆಬ್ರಿಸ್, ನಿರ್ಮಾಣ ಅವಶೇಷಗಳು ಅಂತೇಳಿ. ಸೊ ನಿರ್ಮಾಣ ಅವಶೇಷಗಳು ಅಂತ ಹೇಳಿದ್ರೆ ಅಲ್ಲಿ ಕಾಂಕ್ರೀಟ್ ನ ವಸ್ತುಗಳಾಗಿರ್ಬೋದು, ಕಬ್ಬಿಣದ ರಾಡ್ಗಳಾಗಿರ್ಬೋದು, ಇಂತಹ ವಸ್ತುಗಳಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೀಥೇನ್ ಗ್ಯಾಸ್ ರಿಲೀಸ್ ಆಗುವಂತದ್ದು ಕೇವಲ ಸಾವಯವ ವಸ್ತುಗಳಿಂದ. ಸೊ ಹಾಗಾಗಿ ಈ ಆಪ್ಷನ್ ಆಗೋದಿಲ್ಲ. ಸೊ ಹಾಗೇನೆ ವೆಟ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಜೌಗು ಪ್ರದೇಶಗಳು. ಸೊ ಜೌಗು ಪ್ರದೇಶಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ನೀರಿನಿಂದ ಆವೃತವಾಗಿರುವಂತಹ ಪ್ರದೇಶಗಳು. ಸೊ ಇಲ್ಲಿ ಹಲವಾರು ಸಸ್ಯ ಪ್ರಭೇದಗಳು ಕಂಡು ಬರ್ತವೆ. ಸೊ ಈ ಸಸ್ಯ ಪ್ರಭೇದಗಳು ನಶಿಸಿ ಕೊಳೆತಾಗ, ಭೂಮಿಯನ್ನ ಸೇರಿ ಕೊಳೆತಾಗ ಅಲ್ಲಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ಬಹುದು. ಸೊ ಹಾಗಾಗಿ ಈ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳಿಂದ ಕೂಡ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹಾಗೇನೆ ಇನ್ನೊಂದು ಆಪ್ಷನ್ ನೋಡಿ, ಇ ವೇಸ್ಟ್, ಈ ತ್ಯಾಜ್ಯಗಳು ಅಂತ ಹೇಳಿದ್ರೆ. ಸೊ ಈ ತ್ಯಾಜ್ಯಗಳು ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್, ಇ ವೇಸ್ಟ್ ಅಂತ ಕರಿತೇವೆ. ಸೊ ಇದು ವಿದ್ಯುನ್ಮಾನ ತ್ಯಾಜ್ಯಗಳು. ಸೊ ಇದರಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗಲ್ಲ. ಸೊ ಅದರಿಂದ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಗಳು ರಿಲೀಸ್ ಆಗಬಹುದೇ ಹೊರತು ಮೀಥೇನ್ ಗ್ಯಾಸ್ ರಿಲೀಸ್ ಆಗೋದಿಲ್ಲ. ಮೀಥೇನ್ ಗ್ಯಾಸ್ ರಿಲೀಸ್ ಆಗುವಂತದ್ದು ಕೇವಲ ಆರ್ಗ್ಯಾನಿಕ್ ಮ್ಯಾಟರ್ಸ್ ಗಳಿಂದ, ಸಾವಯವ ವಸ್ತುಗಳಿಂದ, ಅಂದ್ರೆ ಬಯಾಲಜಿಕಲ್ ಮ್ಯಾಟರ್ಸ್ ಗಳಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗುವಂತದ್ದು. ಹಾಗಾಗಿ ಸೊ ಈ ಆಪ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಇಲ್ಲಿ 1 and 3 ಲ್ಯಾಂಡ್ ಫಿಲ್ಸ್ ಅಂಡ್ ವೆಟ್ ಲ್ಯಾಂಡ್ಸ್. ಸೊ ಇದು ಆನ್ಸರ್ ಆಗುತ್ತೆ. 1 ಮತ್ತು 3 ಮಾತ್ರ. ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್. ಸೊ ಇಲ್ಲಿ ಪಟ್ಟಿ 1 ಗಮನಿಸಿ. ಹಿಸ್ಟೋಸೋಲ್ಸ್, ಆಂಡಿಸೋಲ್ಸ್, ಜೆಲಿಸೋಲ್ಸ್, ಅರಿಡಿಸೋಲ್ಸ್ ಅಂತೇಳಿ. ಸೊ ಹಿಸ್ಟೋಲ್ಸ್, ಆಂಡಿಸೋಲ್ಸ್, ಜೆಲಿಸೋಲ್ಸ್ ಅಂಡ್ ಅರಿಡಿಸೋಲ್ಸ್ ಇವೆಲ್ಲವೂ ಕೂಡ ಮಣ್ಣಿನ ಪದರಗಳು. ಸೊ ಅವುಗಳ ಬಗ್ಗೆ ಇಲ್ಲಿ ಪಟ್ಟಿ 2ರಲ್ಲಿ, ಲಿಸ್ಟ್ 2 ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಿಸ್ಟೋಲ್ಸ್ ಗಳಂದ್ರೇನು, ಆಂಟಿಸೋಲ್ಸ್ ಗಳಂದ್ರೇನು, ಜೆಲಿಸೋಲ್ಸ್ ಗಳಂದ್ರೇನು, ಅರಿಡಿಸೋಲ್ಸ್ ಗಳಂತ ಹೇಳಿದ್ರೇನು. ಸೊ ಅದನ್ನ ನಾವು ಹೊಂದಾಣಿಕೆ ಮಾಡಿ ಬರಿಬೇಕು. ಇಲ್ಲಿ ಹಿಸ್ಟೋಲ್ಸ್ ಗಳಂತ ಹೇಳಿದ್ರೆ ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ವಿತ್ ಎ ಥಿಕ್ ಅಪ್ಪರ್ ಲೇಯರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಸಾವಯವ ವಸ್ತುಗಳ ದಪ್ಪನೆಯ ಪದರವನ್ನ ಹೊಂದಿರುವಂತಹ ಮಣ್ಣಿನ ಪದರವನ್ನ ನಾವು
ಹಿಸ್ಟೋಸೋಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಪಟ್ಟಿ 1ರಲ್ಲಿ ಇರುವಂತಹ ಹಿಸ್ಟೋಲ್ಸ್ಗಳು, ಪಟ್ಟಿ 2ರಲ್ಲಿ ಇರುವಂತಹ ಇಲ್ಲಿ 4 ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ವಿತ್ ಎ ಥಿಕ್ ಅಪ್ಪರ್ ಲೇಯರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇದಕ್ಕೆ ಹೊಂದಾಣಿಕೆ ಆಗ್ತದೆ. ಹಾಗೇನೆ ಆಂಡಿಸೋಲ್ಸ್ಗಳು ಸೊ ಹಾಗೇನೆ ಸೊ ನೆಕ್ಸ್ಟ್ ಬಿ ಆಂಡಿಸೋಲ್ಸ್ ಅಂತ ಹೇಳಿದ್ರೆ ಸಾಯಿಲ್ ಆರ್ಡರ್ ದಟ್ ಇನ್ಕ್ಲೂಡ್ಸ್ ಸಾಯಿಲ್ಸ್ ಫಾರ್ಮ್ಡ್ ಫ್ರಮ್ ಆಲ್ಕ್ಯಾನಿಕ್ ಆಶ್. ಜ್ವಾಲಾಮುಖಿ ಸ್ಫೋಟಗೊಂಡಾಗ ಸೊ ಅದರಲ್ಲಿ ಉತ್ಪತ್ತಿಯಾಗುವಂತಹ ಬೂದಿಯಿಂದ ಮಾಡಲ್ಪಟ್ಟಂತಹ ಮಣ್ಣಿನ ಪದರವನ್ನು ನಾವು ಆಂಡಿಸೋಲ್ಸ್ ಗಳಂತೇಳಿ ಕರೀತೇವೆ. ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಬಿಗೆ ಸರಿ ಹೊಂದುವಂತದ್ದು 1 ಸಾಯಿಲ್ ಆರ್ಡರ್ ದಟ್ ಇನ್ಕ್ಲೂಡ್ ಸಾಯಿಲ್ಸ್ ಫಾರ್ಮ್ಡ್ ಫ್ರಮ್ ಆನ್ ಆಲ್ಕ್ಯಾನಿಕ್ ಆಶ್. ಸೊ ಹಾಗೇನೆ ಜೆಲಿಸೋಲ್ಸ್ ಅಂತ ಹೇಳಿದ್ರೆ ಸಾಯಿಲ್ ಆರ್ಡರ್ ಆಫ್ ಕೋಲ್ಡ್ ರೀಜನ್ಸ್ ಇನ್ಕ್ಲೂಡಿಂಗ್ ಸಾಯಿಲ್ಸ್ ಅಂಡರ್ಲೈನ್ ಬೈ ಫರ್ಮಾಫ್ರಾಸ್ಟ್ ನಿಂದ ಆವೃತವಾಗಿರುವಂತಹ ಶೀತ ಪ್ರದೇಶದ ಮಣ್ಣಿನ ಪದರ. ಸೊ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಸಿಗೆ 2 ಎರಿಡಿಸೋಲ್ಸ್. ಸೊ ಎರಿಡಿಸೋಲ್ಸ್ ಇಸ್ ನಥಿಂಗ್ ಬಟ್ ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ಆಫ್ ಡ್ರೈ ಕ್ಲೈಮೇಟ್ಸ್. ಒಣ ಹವೆಯನ್ನ ಹೊಂದಿರುವಂತಹ ಪ್ರದೇಶದಲ್ಲಿ ಕಂಡುಬರುವಂತಹ ಮಣ್ಣಿನ ಪದರವನ್ನು ನಾವು ಎರಿಡಿಸೋಲ್ಸ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಡಿಗೆ ಸರಿ ಹೊಂದುವಂತಹ ಆಯ್ಕೆ 3 ಇಲ್ಲಿ ನೋಡಿ. ಸೊ ಎಲ್ಲವನ್ನ ಕೂಡ ನಾವು ಗಮನಿಸಿದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ A4 B1 C2 D3. ಸೊ ಇದು ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಎಲ್ಲಿದೆ, ಆಪ್ಷನ್ ಎ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ. ಸೊ ಇಲ್ಲಿ ನೋಡಿ, ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರು, ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸ್ ಇರುವಂತದ್ದು ಬೆಂಗಳೂರಿನಲ್ಲಿ. ಹಾಗೆಯೇ ಬಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಇದು ಇರುವಂತದ್ದು ಡೆಹ್ರಾಡೂನ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ನಲ್ಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆ ಇದೆ. ಹಾಗೇನೆ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಸೊ ಇದು ಕೋಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇರುವಂತದ್ದು ಕೋಲ್ಕತ್ತಾದಲ್ಲಿ ಅಲ್ಲ, ಇದು ಇರುವಂತದ್ದು ಮಧ್ಯಪ್ರದೇಶದ ಭೋಪಾಲ್ ನಲ್ಲಿ. ಸೊ ಹಾಗಾಗಿ ಇಲ್ಲಿ ಭೋಪಾಲ್ ಅಂತ ಆಗ್ಬೇಕಿತ್ತು. ಸೊ ಇದು ತಪ್ಪಾದಂತಹ ಜೋಡಿ, ತಪ್ಪಾದಂತಹ ಆಯ್ಕೆ. ಗೋವಿಂದ್ ವಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್, ಇದು ಅಲ್ಮೋರಾದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾದಂತಹ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? Which ancient center of learning is often considered the world's first university and was located in present day Bihar? ಸೊ ಇಂದಿನ ಬಿಹಾರ ರಾಜ್ಯದಲ್ಲಿ ಇದ್ದಂತಹ ಪ್ರಾಚೀನ ಕಾಲದಲ್ಲಿ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಒಂದು ಶೈಕ್ಷಣಿಕ ಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯ ಯಾವುದು ಅನ್ನುವಂತ ಪ್ರಶ್ನೆ ತುಂಬಾನೇ ಈಸಿ ಆದಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನಳಂದ ವಿಶ್ವವಿದ್ಯಾನಿಲಯ, ಬಿಹಾರದಲ್ಲಿರುವಂತ ನಳಂದ ವಿಶ್ವವಿದ್ಯಾನಿಲಯ. ಸೊ ಈ ಒಂದು ವಿಶ್ವವಿದ್ಯಾನಿಲಯ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೊ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೆಯೇ 2,000ಕ್ಕೂ ಹೆಚ್ಚು ಶಿಕ್ಷಕರು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಡಗಿದ್ರು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಸೊ ಈ ಒಂದು ವಿಶ್ವವಿದ್ಯಾನಿಲಯ ಅಂದಿನ ಪ್ರಾಚೀನ ಭಾರತದಲ್ಲಿ ದೇಶ ವಿದೇಶದಾದ್ಯಂತ ಕೂಡ ಪ್ರಸಿದ್ಧಿಯನ್ನ ಪಡೆದಿತ್ತು. ದೇಶ ವಿದೇಶಗಳಿಂದ ಹಲವಾರು ವಿದ್ಯಾರ್ಥಿಗಳು, ವಿದ್ವಾಂಸರು ಶಿಕ್ಷಣಕ್ಕಾಗಿ ಬರ್ತಾ ಇದ್ರು. ಸೊ ಇಲ್ಲಿ ಪ್ರಮುಖವಾಗಿ ಹಿಂದೂ ಮತ್ತು ಬೌದ್ಧ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗ್ತಾ ಇತ್ತು. ಸೊ ಇಲ್ಲಿ ಬೌದ್ಧ ಸಂತರು ಕೂಡ ಇದ್ರು, ಹಿಂದೂ ಸಂತರು ಕೂಡ ಇದ್ರು. ಸೊ ಇವರೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ರು, ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿದ್ರು. ಇಂತಹ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಒಂದು ಉತ್ತುಂಗ ಮಟ್ಟದಲ್ಲಿದ್ದಂತಹ ವಿಶ್ವವಿದ್ಯಾನಿಲಯ 12ನೇ ಶತಮಾನದ ಅಂತ್ಯಕ್ಕೆ ಬರುವಾಗ 1197ರಲ್ಲಿ ಅವನತಿಯನ್ನ ಕಾಣ್ತದೆ. 1197ರಲ್ಲಿ ಮಹಮ್ಮದ್ ಘೋರಿ ಕೇಳಿರ್ಬಹುದು ನೀವು ಇತಿಹಾಸದಲ್ಲಿ. ಸೊ ಆತ ಭಾರತದ ಮೇಲೆ ಒಟ್ಟು 17 ಬಾರಿ ದಂಡಯಾತ್ರೆಯನ್ನ ಕೈಗೊಳ್ತಾನೆ. ಸೊ ಭಾರತದ ಹಲವಾರು ಶೈಕ್ಷಣಿಕ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳನ್ನ ನಾಶ ಮಾಡ್ತಾನೆ, ಅಲ್ಲಿ ತನ್ನ ಧರ್ಮದ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಸೊ ಇದರ ಪರಿಣಾಮವಾಗಿ ಇಂತಹ ಒಂದು ದಾಳಿಗೆ ತುತ್ತಾಗಿ ನಳಂದ ವಿಶ್ವವಿದ್ಯಾನಿಲಯ ತನ್ನ ಅಂತ್ಯವನ್ನ ಕಂಡಿತು. ಸೊ ಮಹಮ್ಮದ್ ಘೋರಿಯ ದಂಡನಾಯಕ ಬುಖ್ತಿಯಾರ್ ಖಿಲ್ಜಿ
ಸೊ ಈತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿಯನ್ನ ಮಾಡ್ತಾನೆ. ಸೊ ಅಲ್ಲಿನ ಜ್ಞಾನ ಸಂಪತ್ತನ್ನ ನಾಶ ಮಾಡ್ತಾನೆ, ಗ್ರಂಥ ಭಂಡಾರಗಳನ್ನ ಸುಟ್ಟು ಹಾಕ್ತಾನೆ. ಸೊ ಆ ಒಂದು ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿಯನ್ನ ಹಚ್ತಾನೆ. ಬುಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾನಿಲಯದ ಜ್ಞಾನ ಸಂಪತ್ತಿಗೆ, ಗ್ರಂಥ ಸಂಪತ್ತಿಗೆ ಬೆಂಕಿಯನ್ನ ಇಟ್ಟು ಅದು ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಆ ಗ್ರಂಥ ಭಂಡಾರಗಳು ಉರಿಯಲು ತೆಗೆದುಕೊಂಡಿತು ಅನ್ನುವಂತಹ ವಿಚಾರವನ್ನ ಇತಿಹಾಸದಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಇದರಿಂದ ನಾವು ಪ್ರಾಚೀನ ಭಾರತದಲ್ಲಿ ಎಷ್ಟು ಜ್ಞಾನ ಸಂಪತ್ತು ಇತ್ತು ಅನ್ನೋದನ್ನ ನಾವಿಲ್ಲಿ ಊಹೆಯನ್ನ ಮಾಡಬಹುದು. ಸೊ ಹಾಗೆ ಇಲ್ಲಿ ನೋಡಿ ತಕ್ಷಶಿಲಾ, ಟ್ಯಾಕ್ಸಿಲಾ ಅಂತೇಳಿ ಇಂಗ್ಲಿಷ್ ನಿಂದ ಡೈರೆಕ್ಟ್ ಆಗಿ ಅವರು ಟ್ರಾನ್ಸ್ಲೇಷನ್ ಅನ್ನ ಮಾಡಿದ್ದಾರೆ. ಟ್ಯಾಕ್ಸಿಲಾ ಅಥವಾ ತಕ್ಷಶಿಲಾ. ಸೊ ಇದು ಕೂಡ ಒಂದು ಪ್ರಮುಖವಾಗಿರುವಂತಹ ವಿಶ್ವವಿದ್ಯಾನಿಲಯ ಪ್ರಾಚೀನ ಭಾರತದಲ್ಲಿ ಇದ್ದಂಥದ್ದು. ಹಾಗೆಯೇ ಉಜ್ಜಯಿನಿ, ಇದು ಕೂಡ ಪ್ರಮುಖವಾಗಿರುವಂತಹ ಒಂದು ಅಧ್ಯಯನ ಕೇಂದ್ರ ಆಗಿತ್ತು. ವಾರಣಾಸಿ ಕೂಡ ಪ್ರಮುಖ ಅಧ್ಯಯನ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರ ಆಗಿತ್ತು ಪ್ರಾಚೀನ ಭಾರತದಲ್ಲಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಭಾರತದಲ್ಲಿ ಪೌರಾತ್ಯ ಅಂದ್ರೆ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು? ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವಂತದ್ದು ಪ್ರಮುಖವಾಗಿರುವಂತಹ ಉದ್ದೇಶ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು? ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟವರಿಗೆ ಕೇಳಿರುವಂತಹ ಇನ್ನೊಂದು ಪ್ರಶ್ನೆ. ಆಪ್ಷನ್ ಅನ್ನು ನೋಡಿ, ಅಂಗಸಂಸ್ಥೆ ಕಾಲೇಜುಗಳು, ಎಫಿಲಿಯೇಟೆಡ್ ಕಾಲೇಜಸ್, ಬಿಸಿನೆಸ್ ಶಾಲೆಗಳು, ಬಿಸಿನೆಸ್ ಸ್ಕೂಲ್ಸ್, ನರ್ಸಿಂಗ್ ಶಾಲೆಗಳು, ನರ್ಸಿಂಗ್ ಸ್ಕೂಲ್ಸ್, ಪಾಲಿಟೆಕ್ನಿಕ್ಸ್. ಇಂಗ್ಲಿಷ್ ವರ್ಷನ್ ಅಲ್ಲಿ ಬೇಕಿದ್ರೆ ನೋಡಿ. ಎಫಿಲಿಯೇಟೆಡ್ ಕಾಲೇಜಸ್ ಗಳಂತ ಹೇಳಿದ್ರೆ ಈ ಎಫಿಲಿಯೇಟೆಡ್ ಕಾಲೇಜಸ್ಗಳು ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತವಾಗಿರ್ತದೆ, ಎಫಿಲಿಯೇಟ್ ಆಗಿರ್ತದೆ. ಸೊ ಇದು ವಿಶ್ವವಿದ್ಯಾನಿಲಯ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡ್ತದೆ, ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರುವಂತ ಎಫಿಲಿಯೇಟೆಡ್ ಕಾಲೇಜಸ್ ಗಳೆಲ್ಲ ಆ ವಿಶ್ವವಿದ್ಯಾನಿಲಯದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಬೇಕು. ಸೊ ಹಾಗಾಗಿ ಇವು ಸ್ವತಂತ್ರ ಸಂಸ್ಥೆಯಲ್ಲ. ಸೊ ಹಾಗಾಗಿ ಎಫಿಲಿಯೇಟೆಡ್ ಕಾಲೇಜಸ್ಗಳು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲ. ಅವುಗಳು ಒಂದು ವಿಶ್ವವಿದ್ಯಾನಿಲಯದ ಪರಿಮಿತಿಯೊಳಗೆ ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ಆಪ್ಷನ್ ಇದಕ್ಕೆ ಸರಿಯಾಗ್ತದೆ. ಸೊ ಬಿಸಿನೆಸ್ ಸ್ಕೂಲ್ಸ್ಗಳು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಕಾಮರ್ಸ್ ಗೆ ಸಂಬಂಧಪಟ್ಟ ಹಾಗೆ ವಿವಿಧ ಕೋರ್ಸ್ ಗಳನ್ನ ಆಫರ್ ಮಾಡುವಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಬಿಸಿನೆಸ್ ಸ್ಕೂಲ್ಸ್ಗಳು. ಸೊ ಇದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಗಳು ಆಗಿರಬಹುದು. ಯಾವುದೇ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತ ಆಗದೆ, ಎಫಿಲಿಯೇಟ್ ಆಗದೆ ತಮ್ಮದೇ ಆದಂತಹ ಒಂದು ಸ್ವಾಯತ್ತ ಸ್ಥಾನವನ್ನ ಹೊಂದಿರಬಹುದು. ಸೊ ಹಾಗಾಗಿ ಇದು ಆಪ್ಷನ್ ಆಗಲ್ಲ. ಹಾಗೆ ನಿಮಗೆ ನರ್ಸಿಂಗ್ ಸ್ಕೂಲ್ಸ್ಗಳು ಕೂಡ ಯಾವುದೇ ಒಂದು ವಿಶ್ವವಿದ್ಯಾಲಯದ ಪರಿಮಿತಿಯ ಒಳಗಡೆ ಬರದೆ ಅವು ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ಗಳು ಆಗಿರಬಹುದು. ಹಾಗಾಗಿ ಇದು ಕೂಡ ಆಗಲ್ಲ. ಹಾಗೆಯೇ ಪಾಲಿಟೆಕ್ನಿಕ್ ಸ್ಕೂಲ್ಸ್ಗಳು ಕೂಡ ಸ್ವತಂತ್ರವಾದಂತಹ ಸಂಸ್ಥೆಗಳು ಆಗಿರಬಹುದು. ಹಾಗಾಗಿ ಈ ಆಪ್ಷನ್ ಆಗಲ್ಲ. ಬಟ್ ಎಫಿಲಿಯೇಟೆಡ್ ಕಾಲೇಜ್ಗಳಂತ ಹೇಳಿದ್ರೆ ಅವು ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜಿತ ಆಗಿರ್ತದೆ, ಎಫಿಲಿಯೇಟ್ ಆಗಿರ್ತದೆ. ಆಪ್ಷನ್ 1, ಆಪ್ಷನ್ ಎ ಸರಿಯಾದಂತಹ ಉತ್ತರ. ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನ ಹಂಚಿಕೊಳ್ಳುವಂತಹ ವಿಶ್ವವಿದ್ಯಾನಿಲಯವನ್ನ ಹೀಗೆ ವಿವರಿಸಬಹುದು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದರೆ, ಆ ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫರೆಂಟ್ ಯೂನಿವರ್ಸಿಟೀಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್. ಸೊ ಆಪ್ಷನ್ಸ್ ಗಳನ್ನ ನೋಡಿ, ಎಫಿಲಿಯೇಟಿಂಗ್ ಯೂನಿವರ್ಸಿಟಿ, ಆಲ್ಫಾ ಯೂನಿವರ್ಸಿಟಿ, ಮೆಟಾ ಯೂನಿವರ್ಸಿಟಿ, ಯೂನಿಫೈಡ್ ಯೂನಿವರ್ಸಿಟಿ. ಸೊ ಎಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಥವಾ ಎಫಿಲಿಯೇಟೆಡ್ ಕಾಲೇಜಸ್ ಅಂತ ಹೇಳಿದ್ರೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಧೀನದಲ್ಲಿ ಇರ್ತವೆ. ಅಂದ್ರೆ ಅದರ ಅಂಡರ್ ಅಲ್ಲಿ ಅವರು ಕೆಲಸವನ್ನ ಮಾಡಬೇಕಾಗ್ತದೆ. ಆ ಒಂದು ಎಫಿಲಿಯೇಟೆಡ್ ಯೂನಿವರ್ಸಿಟಿ ಅಥವಾ ಎಫಿಲಿಯೇಟೆಡ್ ಕಾಲೇಜಸ್ಗಳು. ಆಲ್ಫಾ ಯೂನಿವರ್ಸಿಟಿಯ ಏನೋ ಒಂದು ಪರಿಕಲ್ಪನೆ ಇದೆ, ಇದು ಕೂಡ ಗುಣಮಟ್ಟದ ಶಿಕ್ಷಣವನ್ನ ನೀಡುವತ್ತ ಗಮನ ಹರಿಸ್ತದೆ. ಸೊ ಕೌಶಲ್ಯಗಳ ಕಲಿಕೆ, ಆನ್ಲೈನ್ ಪದವಿ ಕಾರ್ಯಕ್ರಮಗಳನ್ನ ಕೊಡುವಂತದ್ದು, ದೂರ ಶಿಕ್ಷಣವನ್ನ ಒದಗಿಸುವಂತ ಕೆಲಸವನ್ನ ಇಲ್ಲಿ ಆಲ್ಫಾ ಯೂನಿವರ್ಸಿಟಿಗಳು ಮಾಡ್ತವೆ. ಆದ್ರೆ ಇನ್ನೊಂದು ವಿಶ್ವವಿದ್ಯಾನಿಲಯದ ಜೊತೆಗೆ ತನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಈ ಆಲ್ಫಾ ಯೂನಿವರ್ಸಿಟಿಗಳು ಮಾಡುವುದಿಲ್ಲ. ಹಾಗಾಗಿ ಈ ಆಪ್ಷನ್ ಕೂಡ ಆಗುದಿಲ್ಲ. ನೆಕ್ಸ್ಟ್ ನೋಡಿ, ಮೆಟಾ ಯೂನಿವರ್ಸಿಟಿ. ಸೊ ಮೆಟಾ ಯೂನಿವರ್ಸಿಟಿ ಅನ್ನುವಂತ ಕಾನ್ಸೆಪ್ಟ್ ಏನಿದೆ, ಇಟ್ ಏಮ್ ಟು ಪ್ರೊವೈಡ್ ಹೈ ಕ್ವಾಲಿಟಿ ಎಜುಕೇಶನ್ ಅಕ್ಸೆಸಿಬಲ್ ಟು ಎವ್ರಿ ಒನ್. ಸೊ ಉನ್ನತ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಎಲ್ರಿಗೂ ಕೂಡ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಮೆಟಾ ಯೂನಿವರ್ಸಿಟಿಯ ಕಾನ್ಸೆಪ್ಟ್ ಅನ್ನ ಹೊರತರಲಾಗಿದೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪರಿಕಲ್ಪನೆಯಲ್ಲಿ ಬರುವಂತಹ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಒಟ್ಟಾಗಿ ಸೇರಿಕೊಂಡು ನಾಲೆಜ್ ಅನ್ನ ಶೇರ್ ಮಾಡುವಂತದ್ದು. ಒಂದಕ್ಕಿಂತ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಪರಸ್ಪರ ಒಪ್ಪಂದವನ್ನ ಮಾಡಿಕೊಂಡು ಸಂಶೋಧನೆಯಲ್ಲಿ ತೊಡಗುವಂತದ್ದು. ಫಾರ್ ಎಕ್ಸಾಂಪಲ್, ಎ ಯೂನಿವರ್ಸಿಟಿಯ ನಾಲೆಜ್ ಅನ್ನ ಬಿ ಯ ಜೊತೆಗೆ ಶೇರ್ ಮಾಡುವಂತದ್ದು, ಬಿ ಯೂನಿವರ್ಸಿಟಿಯ ನಾಲೆಜ್ ಅನ್ನ ಎ ಯೂನಿವರ್ಸಿಟಿಯ ಜೊತೆ ಶೇರ್ ಮಾಡುವಂತದ್ದು.
ಸೊ ಇವೆಲ್ಲ ಕೆಲಸಗಳನ್ನ ಈ ಒಂದು ಮೆಟಾ ಯೂನಿವರ್ಸಿಟಿಯ ಕಾನ್ಸೆಪ್ಟ್ ಮಾಡ್ತದೆ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಮೆಟಾ ಯೂನಿವರ್ಸಿಟಿ, ಆಪ್ಷನ್ ಸಿ. ಮುಂದಿನ ಪ್ರಶ್ನೆಯನ್ನ ನೋಡಿ. ನ್ಯಾಕ್ ಎನ್ನುವುದು ಆಪ್ಷನ್ಸ್ಗಳು: ಗುರುತಿಸುವ ಸಂಸ್ಥೆ, ಮಾನ್ಯತೆ ನೀಡುವ ಸಂಸ್ಥೆ, ಅಂಗಸಂಸ್ಥೆ, ಲೆಕ್ಕ ಪರಿಶೋಧನಾ ಅಥವಾ ಆಡಿಟಿಂಗ್ ಸಂಸ್ಥೆ. ಸೊ ನ್ಯಾಕ್ ಅಂದ್ರೆ ಇದರ ಫುಲ್ ಫಾರ್ಮ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ ಇದು ಸ್ಥಾಪನೆಯಾದಂತೂ 1994ರಲ್ಲಿ. 1994ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಸೊ ಇದನ್ನ ಸ್ಥಾಪನೆ ಮಾಡಿದಂತದ್ದು ಯುಜಿಸಿಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆ. ಸೊ ಈ ಸಂಸ್ಥೆಯ ಪ್ರಮುಖವಾಗಿರುವಂತಹ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಟು ಅಸೆಸ್ ಅಂಡ್ ಅಕ್ರೆಡಿಟ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಸೊ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೌಲ್ಯಮಾಪನ ಮಾಡುವಂತದ್ದು, ಹಾಗೇನೆ ಆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ನೀಡುವಂತದ್ದು. ಸೊ ಆ ಒಂದು ಶೈಕ್ಷಣಿಕ ಸಂಸ್ಥೆಯ ಸಮಗ್ರ ಮೌಲ್ಯಮಾಪನವನ್ನ ಮಾಡ್ತದೆ. ಮೌಲ್ಯಮಾಪನವನ್ನ ಮಾಡಿ ಒಂದು ಗ್ರೇಡಿಂಗ್ ಅನ್ನ ಕೊಡ್ತದೆ. ಸೊ ಇದು ಒಟ್ಟು 7 ಗ್ರೇಡಿಂಗ್ ಅನ್ನ ಕೊಡ್ತದೆ. ಪ್ರಶ್ನೆ ಬರಬಹುದು, ನ್ಯಾಕ್ ಒಟ್ಟು 7 ಗ್ರೇಡಿಂಗ್ ಅನ್ನ ಕೊಡ್ತದೆ. ಗ್ರೇಡಿಂಗ್ ಗಳು ಯಾವ ಅಂತ ಹೇಳಿದ್ರೆ A++, A+, B++, B+, B and last one is C. So A++ highest grade, ಹಾಗೇನೆ C ಇದು ಲೀಸ್ಟ್ ಗ್ರೇಡ್. ಕೇಂದ್ರ ಕಚೇರಿ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ನಾಗರಬಾವಿ ಹತ್ರ ನ್ಯಾಕ್ನ ಕೇಂದ್ರ ಕಚೇರಿ ಇದೆ. ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಇಲ್ಲಿ ಡೈರೆಕ್ಟ್ ಆಗಿ ಅವರು ಟ್ರಾನ್ಸ್ಲೇಷನ್ ಅನ್ನು ಮಾಡಿದ್ದಾರೆ. ಯಾವ ಟೂಲ್ ಅನ್ನು ಉಪಯೋಗಿಸಿದರೆ ಗೊತ್ತಿಲ್ಲ. ಸೊ ನಿಮಗೆ ಈ ಕನ್ನಡದಲ್ಲಿ ಇರುವಂತಹ ಪ್ರಶ್ನೆಗಳು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಂಗ್ಲಿಷ್ ವರ್ಷನ್ ನಲ್ಲಿ ಇರುವಂತಹ ಕ್ವಶನ್ ಅನ್ನು ನೋಡಿದ್ರೆ ನಿಮಗೆ ಪ್ರಶ್ನೆಗಳು ಸರಿಯಾಗಿ ಅರ್ಥ ಆಗ್ತವೆ. ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪ್ಯೂಪಿಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದ ಫಾಲೋವಿಂಗ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಇದು ಟೀಚಿಂಗ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿಂದ 5 ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಾಗೆ ಬರ್ತವೆ. ಮುಂದಿನ 5 ಪ್ರಶ್ನೆಗಳು: ಯಾವುದೇ ಒಂದು ಕಲಿಕೆಯನ್ನ ಕರಗತ ಮಾಡಿಕೊಳ್ಳಲಿಕ್ಕೆ ಕಲಿಕಾರ್ಥಿ ಮನಪೂರ್ವಕವಾಗಿ ಆ ಒಂದು ಕಲಿಕಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ ಆಯ್ಕೆ ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಸಮರ್ಪಕವಾದಂತ ಕಲಿಕಾ ಅನುಭವಗಳನ್ನ ಕೊಡಬೇಕು. ಹೌದು, ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಸಮರ್ಪಕವಾದಂತಹ ಕಲಿಕಾ ಅನುಭವಗಳನ್ನ, ಕಲಿಕಾ ವಾತಾವರಣಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಇದು ಕೂಡ ಸರಿಯಾಗುತ್ತೆ. ಸೊ ಮುಂದಿನ ಆಯ್ಕೆಯನ್ನ ನೋಡಿ. ಟೀಚರ್ ಕಂಟ್ರೋಲಿಂಗ್ ದ ಪ್ಯೂಪಿಲ್, ವಿದ್ಯಾರ್ಥಿಗಳ ಭಾವನೆಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನ ನಮ್ಮ ಎಲ್ಲಾ ಶಿಕ್ಷಣ ನೀತಿಗಳು ಕೂಡ ಹೇಳುವಂತದ್ದು. ಸೊ ಹಾಗಾಗಿ ಇಲ್ಲಿ ಟೀಚರ್ ಸೆಂಟರ್ಡ್ ಕಲಿಕೆಗೆ ಹೆಚ್ಚಿನ ಮಹತ್ವ ಇಲ್ಲ. ನಮ್ಮ ಪ್ರಸ್ತುತ ಈ ಕಲಿಕೆಯಲ್ಲಿ ಟೀಚರ್ ಸೆಂಟರ್ಡ್ ಲರ್ನಿಂಗ್ ಗೆ ಹೆಚ್ಚಿನ ಮಹತ್ವವಿಲ್ಲ. ಅದೇನಿದ್ರು ಸ್ಟೂಡೆಂಟ್ ಸೆಂಟರ್ಡ್ ಅಥವಾ ಪ್ಯೂಪಿಲ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್ ಕಲಿಕೆಗೆ ಹೆಚ್ಚಿನ ಮಹತ್ವ ಇರುವಂತದ್ದು. ಹಾಗಾಗಿ ಈ ಆಪ್ಷನ್ ಆಗಲ್ಲ. ಯಾವುದೇ ಒಂದು ಕಲಿಕಾ ಬೋಧನಾ ಪ್ರಕ್ರಿಯೆ ಪರಿಣಾಮಕಾರಿಯಾಗಿ ನಡೀಬೇಕಿದ್ರೆ ಆ ಒಂದು ಬೋಧನೆ ಮತ್ತು ಕಲಿಕೆಯಲ್ಲಿ ಅದು ಶಿಕ್ಷಕ ಕೇಂದ್ರಿತವಾಗಿರದೆ ಅದು ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಅನ್ನುವಂತ ವಿಚಾರವನ್ನ ನಮ್ಮ ಎಲ್ಲಾ ಶಿಕ್ಷಣ ನೀತಿಗಳು ಕೂಡ ಹೇಳ್ತವೆ. ಹಾಗಾಗಿ ಈ ಆಪ್ಷನ್ ಆಗಲ್ಲ. ಮುಂದಿನ ಆಪ್ಷನ್ ಅನ್ನು ನೋಡಿ. ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನ ಸ್ವೀಕರಿಸ್ತಾರೆ. ಹೌದು, ಒಂದು ಉತ್ತಮವಾದಂತಹ ಕಲಿಕೆ ಆಗ್ಬೇಕಿದ್ರೆ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಅಲ್ಲಿ ಬೋಧನೆಯಲ್ಲಿ ಮಾಡಿದಂತಹ, ಅಲ್ಲಿ ಶಿಕ್ಷಕರು ಮಾಡಿದಂತಹ ಎಲ್ಲಾ ಬೋಧನೆಗಳನ್ನ ಅವರು ರಿಸೀವ್ ಮಾಡಬೇಕು. ಸೊ ಹಾಗಿದ್ದಾಗ ಮಾತ್ರ ಅಂತ ಬೋಧನಾ ಕಲಿಕಾ ಪ್ರಕ್ರಿಯೆ ಪರಿಣಾಮಕಾರಿ, ಎಫೆಕ್ಟಿವ್ ಆಗ್ತದೆ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಸರಿಯಾಗ್ತದೆ. ಹಾಗಾಗಿ ಈ 4th ಆಪ್ಷನ್ ಕೂಡ ಸರಿಯಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ 1, 2 and 4. ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವಂತಹ ಸಂಸ್ಥೆಯನ್ನ ಗುರುತಿಸಿ. ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ. ಶಿಕ್ಷಕರ ಪ್ರೊಫೆಷನಲ್ ಗ್ರೋತ್ ಗೆ ಸಂಬಂಧಪಟ್ಟ ಹಾಗೆ ಕಾರಣವಾಗಿರುವಂತಹ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳನ್ನ ನೋಡ್ತಾ ಬನ್ನಿ. ನ್ಯಾಕ್, ಸೊ ಇದು ಈಗಾಗಲೇ ನಾವು ಡಿಸ್ಕಸ್ ಮಾಡಿದಾಗೆ ಇದು ಯುಜಿಸಿ ಅಂಡರ್ ಅಲ್ಲಿ ಬರುವಂತಹ ಇದೊಂದು ಅಕ್ರೆಡಿಟಿಂಗ್ ಬಾಡಿ. ಸೊ ಶೈಕ್ಷಣಿಕ ಸಂಸ್ಥೆಗಳಿಗೆ ಶೈಕ್ಷಣಿಕ ಸಂಸ್ಥೆಗಳ ಮೌಲ್ಯಮಾಪನವನ್ನ ಮಾಡಿ ಮಾನ್ಯತೆಯನ್ನ ನೀಡುವಂತಹ ಒಂದು ಸಂಸ್ಥೆ. ಸೊ ಇದು ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ಯಾವುದೇ ರೀತಿಯಲ್ಲಿ ಕೂಡ ಪರಿಣಾಮವನ್ನ ಬೀರುವುದಿಲ್ಲ, ಕಾರಣ ಆಗುದಿಲ್ಲ. ಸೊ ಹಾಗೆ ನೆಕ್ಸ್ಟ್ ಆಪ್ಷನ್ ಅನ್ನು ನೋಡಿ. CSIR ಅಂತ ಹೇಳಿದ್ರೆ
ಸೆಂಟರ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ. ಇದು ಪ್ರಮುಖವಾಗಿ ಯಾವುದು ವೈಜ್ಞಾನಿಕ ಸಂಶೋಧನೆಗಳಿಗೆ ಮತ್ತು ಕೈಗಾರಿಕಾ ಸಂಶೋಧನೆಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತದೆ. ಸೊ ನೆಕ್ಸ್ಟ್ ಆಪ್ಷನ್ ಡಿ ಅನ್ನ ನೋಡಿ, EMMRC. ಸೊ EMMRC ಅಂತ ಹೇಳಿದ್ರೆ ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್. EMMRC ಯ ಫುಲ್ ಫಾರ್ಮ್ ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತೇಳಿ. ಸೊ ಇದು ಕಲಿಕೆಯಲ್ಲಿ ಮಲ್ಟಿಮೀಡಿಯಾವನ್ನ ಹೇಗೆ ಬಳಸಿಕೊಳ್ಬಹುದು ಅನ್ನುವಂತ ವಿಚಾರವನ್ನ ಕೊಡುತ್ತದೆ. ಸೊ ಹಾಗೇನೆ TLC ಆಪ್ಷನ್ ಬಿ ನೋಡಿ, TLC ಯ ಫುಲ್ ಫಾರ್ಮ್ ಟೀಚರ್ ಲರ್ನಿಂಗ್ ಕಮ್ಯುನಿಟಿ. ಟೀಚರ್ ಲರ್ನಿಂಗ್ ಕಮ್ಯುನಿಟಿ ಅಥವಾ ಟೀಚರ್ ಲರ್ನಿಂಗ್ ಸೆಂಟರ್ ಅಂತ ಕೂಡ ಕರೀತಾರೆ. ಸೊ ಇದರ ಹೆಸರು ಹೇಳುವಂತೆ ಇದು ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ, ವೃತ್ತಿ ಕೌಶಲ್ಯದ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ TLC. ಮುಂದಿನ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣ ಅಲ್ಲ ಅಂತ ಕೇಳಿದರೆ. ಸೊ ಇಲ್ಲಿ ಆಯ್ಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸ್ವಯಂ ಪ್ರಭಾ ಅನ್ನುವಂಥದ್ದು ಒಂದು ಡಿಜಿಟಲ್ ಲರ್ನಿಂಗ್ ಇನಿಷಿಯೇಟಿವ್. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು DTH ಚಾನೆಲ್ ಗಳನ್ನ ಕೊಡಲಾಗಿದೆ. ಸೊ ಈ DTH ಚಾನೆಲ್ಗಳು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬ್ರಾಡ್ಕಾಸ್ಟ್ ಗಳನ್ನ ಮಾಡ್ತವೆ. ಸೊ ಇಂತಹ ಒಂದು ವ್ಯವಸ್ಥೆಯನ್ನ ಸ್ವಯಂ ಪ್ರಭಾ ಅನ್ನುವಂತ ಒಂದು ಲರ್ನಿಂಗ್ ಪೋರ್ಟಲ್, ಡಿಜಿಟಲ್ ಲರ್ನಿಂಗ್ ಪೋರ್ಟಲ್ ಒಳಗೊಂಡಿದೆ. ಹಾಗೇನೆ ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು, ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್. ಸೊ ಈ ಮೂರು ಆಯ್ಕೆಗಳು ಕೂಡ ಸ್ವಯಂ ಪ್ರಭಾದ ಒಂದು ಕಾರ್ಯಕ್ರಮಗಳು ಆಗಿರ್ತವೆ. ಸೊ ಇಲ್ಲಿ ಆಪ್ಷನ್ ಡಿ ಅನ್ನ ನೋಡಿ, MOOC ಗೆ ವೇದಿಕೆಯಲ್ಲ. ಇಟ್ ಇಸ್ ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ MOOC ಅಥವಾ MOOC. MOOC ಅಂತ ಹೇಳಿದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಸೊ ಈ MOOC ಯ ವಿಶೇಷತೆ ಏನಂತ ಹೇಳಿದ್ರೆ, ಸೊ ಇಟ್ ಪ್ರೊವೈಡ್ಸ್ ಆನ್ಲೈನ್ ಕೋರ್ಸ್ ಪ್ಲಾಟ್ಫಾರ್ಮ್, ಆನ್ಲೈನ್ ಕೋರ್ಸ್ ಗಳಿಗೆ ಆಕ್ಸೆಸ್ ಅನ್ನ ಕೊಡ್ತದೆ. ಸೊ ಹಾಗೇನೆ ಆಕ್ಸೆಸಿಬಲ್ ಫ್ರಮ್ ಎನಿವೇರ್. ಸೊ ಎಲ್ಲಿಂದ ಕೂಡ ನಾವು ಆಕ್ಸೆಸ್ ಅನ್ನ ಮಾಡಬಹುದು. ಎ ಲಾರ್ಜ್ ನಂಬರ್ ಆಫ್ ಲರ್ನರ್ಸ್ ಕ್ಯಾನ್ ಲರ್ನಿಂಗ್ ವಿತ್ ಹೈ ಕ್ವಾಲಿಟಿ ರಿಸೋರ್ಸ್ ಮೆಟೀರಿಯಲ್. ಸೊ ಈ ಒಂದು MOOC ಅಥವಾ MOOC ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಹೆಚ್ಚಿನ ಸಂಖ್ಯೆಯ ಕಲಿಕಾರ್ಥಿಗಳು, ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳೊಂದಿಗೆ ಅಧ್ಯಯನವನ್ನ ಮಾಡುವಂತಹ ಒಂದು ಅವಕಾಶವನ್ನ MOOC ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಒದಗಿಸ್ತದೆ. ಸೊ ಈ ಸ್ವಯಂ ಪ್ರಭಾ ಅನ್ನುವಂಥದ್ದು MOOC ಗೆ ಪ್ಲಾಟ್ಫಾರ್ಮ್ ಅಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ MOOC. ಆಪ್ಷನ್ ಡಿ. ಮುಂದಿನ ಪ್ರಶ್ನೆಯನ್ನು ನೋಡಿ, ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನ ಗುರುತಿಸಿ. ಐಡೆಂಟಿಫೈ ದ ಮೆಥಡ್ ರೆಫರ್ಡ್ ಹಿಯರ್. ಸೊ ವಿಚ್ ಮೆಥಡ್ ಇಸ್ ರೆಫರ್ಡ್ ಬೈ ದ ಟೀಚರ್ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳನ್ನ ನೋಡಿ, ಮ್ಯಾಕ್ರೋ ಟೀಚಿಂಗ್, ಮೈಕ್ರೋ ಟೀಚಿಂಗ್, ಬೋಧನೆಯಲ್ಲಿ ಇಂಟರ್ನ್ಶಿಪ್, ಪ್ರತಿಫಲಿತ ಬೋಧನೆ. ಸೊ ಇಲ್ಲಿ ಮ್ಯಾಕ್ರೋ ಟೀಚಿಂಗ್ ಮತ್ತು ಮೈಕ್ರೋ ಟೀಚಿಂಗ್ ಈ ಎರಡೂ ಚಟುವಟಿಕೆಗಳನ್ನು ಕೂಡ ಶಿಕ್ಷಣ ಪ್ರಶಿಕ್ಷಣಾರ್ಥಿಗಳಿಗೆ, ಅಂದ್ರೆ ಯಾರು ವಿದ್ಯಾರ್ಥಿಗಳು ಶಿಕ್ಷಣ ಕೋರ್ಸ್ಗಳು ಅಂದ್ರೆ BEd ಆಗಿರ್ಬೋದು, DEd ಆಗಿರ್ಬೋದು, ಇಂತಹ ಶಿಕ್ಷಣ ಕೋರ್ಸ್ಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಕ್ರಮಬದ್ಧವಾದಂತಹ ಬೋಧನಾ ಕೌಶಲ್ಯವನ್ನ ಬೆಳೆಸೋದಕ್ಕೋಸ್ಕರ ಮ್ಯಾಕ್ರೋ ಟೀಚಿಂಗ್ ಅಂಡ್ ಮೈಕ್ರೋ ಟೀಚಿಂಗ್ ಅನ್ನುವಂತ ಒಂದು ಟೀಚಿಂಗ್ ಕಾನ್ಸೆಪ್ಟ್ ಅನ್ನ ಶಿಕ್ಷಣ ಕೋರ್ಸ್ಗಳಲ್ಲಿ ಇಡಲಾಗಿದೆ. ಬೋಧನೆಯಲ್ಲಿ ಇಂಟರ್ನ್ಶಿಪ್, ಟೀಚಿಂಗ್ ಇಂಟರ್ನ್ಶಿಪ್, ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಆಗಿ ಶಾಲೆಗಳಿಗೆ ಹೋಗಿ ಸೊ ಯಾವ ತರ ಶಾಲೆಗಳಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ ಅದೇ ತರ ಪಾಠವನ್ನ ಮಾಡಬೇಕಾದಂತಹ ಒಂದು ಚಟುವಟಿಕೆಯನ್ನ ಈ ಶಿಕ್ಷಣ ಕೋರ್ಸ್ಗಳಲ್ಲಿ ಇಟ್ಟಿದ್ದಾರೆ. ಕೊನೆಯ ಆಯ್ಕೆ ಪ್ರತಿಫಲಿತ ಬೋಧನೆ, ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ ಹೇಳಿ ಕರಿತೇವೆ. ಶಿಕ್ಷಕ ತಾನು ಮಾಡಿದಂತಹ ಬೋಧನೆ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ತಲುಪಿದೆ, ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ, ಎಷ್ಟರ ಮಟ್ಟಿಗೆ ಅವರು ಬೋಧನಾ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಸಫಲರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಶಿಕ್ಷಕರು ಬೇರೆ ಬೇರೆ ಮಾನದಂಡದಲ್ಲಿ ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಸೊ ಮೌಲ್ಯಮಾಪನವನ್ನ ನೋಡಿ ತನ್ನ ಬೋಧನೆ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ. ಸೊ ನಾವು ಸರಳವಾಗಿ ಹೇಳ್ಬೇಕೆಂತ ಹೇಳಿದ್ರೆ ಶಿಕ್ಷಕರು ತನ್ನ ಬೋಧನೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ರೀಚ್ ಆಗಿದೆ, ಅರ್ಥ ಆಗಿದೆ, ಅದನ್ನ ಟೆಸ್ಟ್ ಮಾಡುವಂತದ್ದು, ಬೇರೆ ಬೇರೆ ಪರೀಕ್ಷೆಯನ್ನು ನಡೆಸುವಂತದ್ದು. ಸೊ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದಂತಹ ಅಂಕಗಳನ್ನ ಗಳಿಸಿದ್ರೆ ತನ್ನ ಬೋಧನೆ ಉತ್ತಮವಾಗಿ ಪರಿಣಾಮಕಾರಿಯಾಗಿ ತಲುಪಿದೆ ಅನ್ನುವಂತ ಒಂದು ವಿಚಾರವನ್ನ ಶಿಕ್ಷಕರು ಅರ್ಥ ಮಾಡಿಕೊಳ್ಳಬಹುದು. ಸೊ ಇಂತಹ ಒಂದು ಪರಿಕಲ್ಪನೆಯನ್ನು ನಾವು ಪ್ರತಿಫಲಿತ ಬೋಧನೆ ಅಂತೇಳಿ ಕರಿತೇವೆ ಶಿಕ್ಷಣದಲ್ಲಿ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆ.
ಸೊ ಇಂಗ್ಲಿಷ್ ಕ್ವಶನ್ ಅಲ್ಲಿ ನೋಡಿ, ವಾಟ್ ಇಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್? ಸೊ ಈಗ ನಮ್ಮ ಪದವಿ ಕಾರ್ಯಕ್ರಮಗಳಾಗಿರ್ಬೋದು, ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲೆಲ್ಲ ಇರುವಂತ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, CBCS ಸಿಸ್ಟಮ್, ಇದರ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅನ್ನುವಂತ ಪ್ರಶ್ನೆ. ಸೊ CBCS ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದಂತಹ ಪ್ರಮುಖವಾಗಿರುವಂತಹ ಉದ್ದೇಶ ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್, ಕೋರ್ಸ್ಗಳ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನ ಒದಗಿಸಲು. ವಿದ್ಯಾರ್ಥಿಗಳು ತಮಗೆ ಬೇಕಾದ ವಿಷಯಗಳ ಸಂಯೋಜನೆ, ಕಾಂಬಿನೇಷನ್ ಅನ್ನು ತೆಗೆದುಕೊಳ್ಳಬಹುದು. ಬೇರೆ ಬೇರೆ ಕೋರ್ಸ್ಗಳನ್ನ ಚಾಯ್ಸ್ ಮಾಡುವಂತಹ ಸಂದರ್ಭದಲ್ಲಿ ತಮಗೆ ಬೇಕಾದಂತಹ ಕಾಂಬಿನೇಷನ್ಸ್ ಗಳನ್ನ ಅವರು ಸೆಲೆಕ್ಟ್ ಮಾಡುವಂತಹ ಒಂದು ಫ್ಲೆಕ್ಸಿಬಿಲಿಟಿಯನ್ನ ಈ CBCS ಸಿಸ್ಟಮ್ ಒದಗಿಸಿದೆ. ಹಾಗೇನೆ ಆಪ್ಷನ್ ಬಿ, ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್, ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನ ಒದಗಿಸಲು ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ಸ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡಿ, ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ? ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪಾಸಿಟಿವಿಸಮ್ ಅಪ್ರೋಚ್? ಸಕಾರಾತ್ಮಕವಾದ ಅಂತ ಹೇಳಿದ್ರೆ ಪಾಸಿಟಿವಿಸಮ್ ಅಂತೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಪಾಸಿಟಿವಿಸಮ್ ಸೀಕ್ಸ್ ಟು ಅನ್ಕವರ್ ಯೂನಿವರ್ಸಲ್ ಲಾಸ್ ಅಂಡ್ ಆಬ್ಜೆಕ್ಟಿವ್ ಟ್ರೂತ್ಸ್. ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯತೆಗಳನ್ನ ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನ ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನ ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ? ಇನ್ವೆಸ್ಟಿಗೇಟಿಂಗ್ ದ ಎಫೆಕ್ಟ್ಸ್ ಆಫ್ ಅ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ಇನ್ವಾಲ್ವ್ಸ್ ರಿಕ್ರೂಟಿಂಗ್ ಪಾರ್ಟಿಸಿಪಿಟೆಂಟ್ಸ್ ಅಂಡ್ ಕಲೆಕ್ಟಿಂಗ್ ರಿಲೆವೆಂಟ್ ಇನ್ಫಾರ್ಮೇಶನ್? ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತ ಒಂದು ಔಷಧವನ್ನ ಕಂಡುಹಿಡಿಯುವಂತಹ ಸಂಶೋಧನೆಯಲ್ಲಿ ಕಂಡುಹಿಡಿದಂತಹ ಔಷಧಿಯ ಪರಿಣಾಮವನ್ನ ಅಧ್ಯಯನ ಮಾಡ್ಲಿಕ್ಕೆ, ಅಂದ್ರೆ ಡೈರೆಕ್ಟ್ ಆಗಿ ಜನರ ಮೇಲೆ ಪ್ರಯೋಗ ಮಾಡಲಿಕ್ಕೆ ನೇಮಕಾತಿ ಮಾಡಿಕೊಂಡು ಔಷಧವನ್ನ ಅವರ ಮೇಲೆ ಪ್ರಯೋಗಿಸಿ ಅದರ ಪರಿಣಾಮವನ್ನ ಅಧ್ಯಯನ ಮಾಡುವಂತ ಈ ಸಂಶೋಧನೆಯ ಹಂತವನ್ನ ನಾವು ಏನೆಂತ ಕರಿತೇವೆ? ಸೊ ಈ ಹಂತವನ್ನ ನಾವು ಮಾಹಿತಿ ಸಂಗ್ರಹಣಾ ಹಂತ ಅಥವಾ ಡೇಟಾ ಕಲೆಕ್ಷನ್ ಅಂತೇಳಿ ಕರಿತೇವೆ. ಸೊ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ಸೊ ಯಾವುದೇ ಒಂದು ಸಂಶೋಧನೆಯನ್ನ ಮಾಡಬೇಕಿದ್ರೆ ಹಲವಾರು ಹಂತಗಳನ್ನ, ಹಲವಾರು ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಪ್ರತಿಯೊಂದು ಸಂಶೋಧನೆಯಲ್ಲಿ ಕೂಡ ನಿರ್ದಿಷ್ಟವಾದಂತಹ ಹಂತಗಳು ಇದಾವೆ. ಆ ಹಂತಗಳನ್ನ ಕ್ರಮಬದ್ಧವಾಗಿ ದಾಟಿಯೇ ನಾವು ಫೈನಲ್ ಕನ್ಕ್ಲೂಷನ್ ಗೆ ಬರಬೇಕು. ಸೊ ಈ ಸಂಶೋಧನೆಯ ಹಂತಗಳು ಯಾವುವು ಅಂತೇಳಿ ನಾವು ನೋಡುದಾದ್ರೆ, ದ ಫಸ್ಟ್ ಸ್ಟೆಪ್ ಇಸ್ ಐಡೆಂಟಿಫಿಕೇಶನ್ ಆಫ್ ದ ರಿಸರ್ಚ್ ಕ್ವಶನ್ ಆರ್ ಪ್ರಾಬ್ಲಮ್ ಆಫ್ ಸ್ಟಡಿ. ಸೊ ನಾವು ಯಾವುದೇ ಒಂದು ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸೊ ನಾವು ಯಾವ ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡಬೇಕು, ದ ಟಾಪಿಕ್ ಆಫ್ ದ ರಿಸರ್ಚ್. ಸೊ ಅದನ್ನ ನಾವು ಐಡೆಂಟಿಫಿಕೇಶನ್ ಮಾಡುವಂಥದ್ದು, ಯಾವ ಸಮಸ್ಯೆ ಮೇಲೆ ಸಂಶೋಧನೆಯನ್ನ ಮಾಡಬೇಕು ಅನ್ನುವಂಥದ್ದು, ಇದು ಟಾಪಿಕ್ ಅಂದ್ರೆ ಸಂಶೋಧನೆಯ ವಿಷಯ. ಇದು ಮೊದಲ ಹಂತ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್. ನಾವು ಪ್ರೊಬ್ಯಾಬಲ್ ಹೈಪೋಥಿಸಿಸ್ ಅನ್ನ ನಾವು ಪ್ರಪೋಸ್ ಮಾಡುವಂಥದ್ದು. ಸೊ ಈ ಸಮಸ್ಯೆಗೆ ನಾವು ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸೊ ಇಂಥದೆಲ್ಲ ಮಾರ್ಗೋಪಾಯಗಳನ್ನ ನಾವು ಉಪಯೋಗಿಸಬಹುದು, ಡಿಸೈನ್ ಆಫ್ ರಿಸರ್ಚ್ ಪ್ಲಾನ್ ಅಂತೇಳಿ. ಸೊ ಮುಂದಿನ ಹಂತ, ನಾಲ್ಕನೆಯ ಹಂತ, ಕಲೆಕ್ಷನ್ ಆಫ್ ಡಾಟಾ. ಸೊ ನಾವು ಥರ್ಡ್ ಸ್ಟೆಪ್ ಅಲ್ಲಿ ಮಾಡ್ಕೊಂಡಂತಹ ಡಿಸೈನ್ ಗೆ ಅನುಗುಣವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ಕಲೆ ಹಾಕುವಂಥದ್ದು, ಡೇಟಾ ಕಲೆಕ್ಷನ್. ಇದು ನಾಲ್ಕನೆಯ ಹಂತ. ಈ ಹಂತದ ನಂತರ ಐದನೆಯ ಹಂತ, ನೆಕ್ಸ್ಟ್ ಸ್ಟೆಪ್ ಅನಾಲಿಸಿಸ್ ಆಫ್ ಡಾಟಾ. ನಾವು ಏನು ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ದೇವೆ, ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ದೇವೆ, ಸೊ ಅದನ್ನ ನಾವು ವಿಶ್ಲೇಷಣೆ ಮಾಡುವಂಥದ್ದು. ಸೊ ಯಾವುದನ್ನ ನಾವು ತೆಗೊಳ್ಬೇಕು, ಯಾವುದನ್ನ ಬಿಡಬೇಕು ಅನ್ನುವಂತ ಒಂದು ವಿಚಾರವನ್ನ ನಾವು ವಿಶ್ಲೇಷಣೆ ಮಾಡುವಂಥದ್ದು. ಮುಂದಿನ ಹಂತದಲ್ಲಿ ಅದರ ಒಂದು ವರದಿಯನ್ನ ನಾವು ಮಾಡ್ತೇವೆ. ಸೊ ಈ ರಿಪೋರ್ಟ್ ಮೇಕಿಂಗ್ ಹಂತ ಆದ ನಂತರ ಕೊನೆಯ ಹಂತ ಫಾಲೋ ಅಪ್ ಆಕ್ಟಿವಿಟೀಸ್. ನಾವು ಸಂಶೋಧನಾ ವರದಿಯಲ್ಲಿ ಏನೆಲ್ಲ ಮಂಡಿಸಿದ್ದೇವೆ ಸೊ ಅದನ್ನು ನಾವು ಫಾಲೋ ಅಪ್ ಮಾಡುವಂತದ್ದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ಟೆಪ್ಸ್ ಆಫ್ ರಿಸರ್ಚ್. ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಅಪ್ಲಿಕೇಶನ್ ಟೈಪ್ ಪ್ರಶ್ನೆಗಳು ಬರಬಹುದು. ಮುಂದಿನ ಪ್ರಶ್ನೆಯನ್ನು ನೋಡಿ, ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ ಅನ್ನುವಂತ ಪ್ರಶ್ನೆ.
ಮುಂದಿನ ಪ್ರಶ್ನೆಯನ್ನು ನೋಡಿ, ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ? Which section of a thesis is typically responsible for outlining the research objectives, methodology and scope of the study? ಯಾವುದೇ ಒಂದು ಸಂಶೋಧನೆಯನ್ನ ಮಾಡುವ ಸಂದರ್ಭದಲ್ಲಿ ಆ ಒಂದು ಪರ್ಟಿಕ್ಯುಲರ್ ರಿಸರ್ಚ್ ಪೇಪರ್ ನ ಪರ್ಟಿಕ್ಯುಲರ್ ರಿಸರ್ಚ್ ನ ಆಬ್ಜೆಕ್ಟಿವ್ಸ್, ಉದ್ದೇಶಗಳು, ಹಾಗೇನೆ ಮೆಥಡಾಲಜಿ, ಯಾವ ವಿಧಾನದ ಮುಖಾಂತರ ನಾವು ರಿಸರ್ಚ್ ಅನ್ನ ಮಾಡ್ತಿದ್ದೇವೆ, ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ, ಹಾಗೇನೆ ಸ್ಕೋಪ್ ಆಫ್ ದ ಸ್ಟಡಿ. ಸೊ ಈ ಒಂದು ಸಂಶೋಧನೆಯಿಂದ ಏನು ಪ್ರಯೋಜನ, ವಾಟ್ ಇಸ್ ಸ್ಕೋಪ್ ಆಫ್ ದ ರಿಸರ್ಚ್. ಸೊ ಇವುಗಳನ್ನ ವಿವರಿಸುವಂತಹ ಈ ಒಂದು ರಿಸರ್ಚ್ ಪೇಪರ್ ಅಥವಾ ಸಂಶೋಧನೆಯ ಭಾಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ನಮ್ಗೆ ಯಾವ ಒಂದು ಸಂಶೋಧನೆಯ ಆ ಭಾಗವನ್ನು ನೋಡಿದ ತಕ್ಷಣ ಈ ಸಂಶೋಧನೆ ಹೇಗಿರ್ಬಹುದು ಅನ್ನೋದನ್ನ ನಾವು ಊಹೆ ಮಾಡಬಹುದು. ಈ ತರ ಈ ಒಂದು ಸಂಶೋಧನೆ ಸಾಗಬಹುದು. ಸೊ ಈ ಎಲ್ಲ ಉದ್ದೇಶಗಳನ್ನ ಒಳಗೊಂಡಿದೆ, ಸೊ ಈ ಎಲ್ಲ ಮಹತ್ವವನ್ನ ಒಳಗೊಂಡಿದೆ ಅನ್ನುವಂತ ವಿಚಾರ ನಮಗೆ ಆ ಭಾಗವನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1, ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಅನ್ನು ನೋಡಿದ ತಕ್ಷಣ ನಮಗೆ ಸಂಶೋಧನೆಯ ವಿಷಯ, ಯಾವ ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ, ಹಾಗೆ ಸಂಶೋಧನೆಯ ಉದ್ದೇಶಗಳು, ಸ್ಕೋಪ್ ಆಫ್ ದ ರಿಸರ್ಚ್ ಆರ್ ಇಂಪಾರ್ಟೆನ್ಸ್ ಆಫ್ ದ ರಿಸರ್ಚ್, ಸೊ ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಇಂಟ್ರಡಕ್ಷನ್ ಅಥವಾ ಪ್ರಸ್ತಾವನೆ ರಿಸರ್ಚ್ನ ಬಗ್ಗೆ ಎಲ್ಲವನ್ನ ಕೂಡ ನಮಗೆ ತಿಳಿಸ್ತದೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶವೇನು? ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸಸ್ ಅಂಡ್ ಸಿಟೇಷನ್ಸ್ ಇನ್ ಎ ರಿಸರ್ಚ್ ಪೇಪರ್? ನೀವು ಯಾವುದೇ ಒಂದು ಸಂಶೋಧನಾ ಪ್ರಬಂಧ, ರಿಸರ್ಚ್ ಥೀಸಿಸ್ ಅಥವಾ ರಿಸರ್ಚ್ ಜರ್ನಲ್ ಅನ್ನ ನೋಡಿದ್ರೆ ಸೊ ಅದರಲ್ಲಿ ಸಿಟೇಷನ್ಸ್ ಗಳು ಮತ್ತು ರೆಫರೆನ್ಸ್ ಗಳನ್ನು ನೀವು ಕಾಣಬಹುದು. ಸೊ ಈ ಸಿಟೇಷನ್ಸ್ ಅಥವಾ ರೆಫರೆನ್ಸ್ ಗಳನ್ನ ಯಾತಕ್ಕಾಗಿ ಕೊಟ್ಟಿರ್ತಾರೆ, ಉದ್ದೇಶ ಏನು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂತದ್ದು. ಸೊ ರಿಸರ್ಚ್ ಪೇಪರ್ಗಳಲ್ಲಿ ಸಿಟೇಷನ್ಸ್ ಅಥವಾ ರೆಫರೆನ್ಸ್ ಗಳನ್ನ ನಮೂದಿಸುವಂತ ಪ್ರಮುಖವಾಗಿರುವಂತ ಉದ್ದೇಶ ಸೊ ಇತರರ ಸಂಶೋಧನೆ ಮತ್ತು ಆಲೋಚನೆಗಳಿಗೆ ಮನ್ನಣೆಯನ್ನ ನೀಡುವಂತದ್ದು. ಸೊ ಯಾವುದೇ ಒಂದು ಸಂಶೋಧನೆಯನ್ನ ಪ್ಯೂರ್ಲಿ ನಮ್ಮಷ್ಟಕ್ಕೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಹಿಂದಿನ ಸಂಶೋಧನೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಸಂಶೋಧನೆಯನ್ನ ಮಾಡಿದ್ದಾರೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ನಡೆದಂತಹ ಸಂಶೋಧನೆಗಳು, ಸೊ ಅದರ ಮುಂದುವರಿದ ಭಾಗವಾಗಿ ನಮ್ಮ ಸಂಶೋಧನೆಯನ್ನ ನಾವು ಮಾಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟ ಸೊ ನಾವು ಯಾವುದನ್ನ ರೆಫರ್ ಮಾಡಿದ್ದೇವೆ ಅದನ್ನ ನಾವು ರೆಫರೆನ್ಸ್ ಆಗಿ ಕೊಡಬೇಕು. ಹಾಗೇನೆ ಸಿಟೇಷನ್ಸ್ ಅಂತೇಳಿ ಈ ಹಿಂದೆ ಆ ಒಂದು ಸಂಶೋಧನೆಯನ್ನ ಮಾಡಿದಂತಹ ಸಂಶೋಧನಾಕಾರರಿಗೆ ನಾವು ಸಿಟೇಷನ್ ಅನ್ನ ಕೊಡುವಂತದ್ದು, ಅವರನ್ನ ಮೆನ್ಷನ್ ಮಾಡುವಂತದ್ದು. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಅಂಡ್ ಐಡಿಯಾಸ್ ಆಫ್ ರಿಸರ್ಚರ್ಸ್. ಮುಂದಿನ ಪ್ರಶ್ನೆಯನ್ನು ನೋಡಿ, ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐಸಿಟಿ ಹೇಗೆ ವರ್ಧಿಸುತ್ತದೆ? ಹೌ ಡಸ್ ಐಸಿಟಿ ಎನ್ಹಾನ್ಸ್ ಡಾಟಾ ಎನಾಲಿಸಿಸ್ ಇನ್ ರಿಸರ್ಚ್? ರಿಸರ್ಚ್ ನಲ್ಲಿ ನಾವು ಐಸಿಟಿ ಎನೇಬಲ್ಡ್ ಸಾಫ್ಟ್ವೇರ್ ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಇಟ್ ಗಿವ್ಸ್ ಆಕ್ಸೆಸ್ ಟು ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್. ಸ್ವಯಂ ಚಾಲಿತವಾಗಿ ನಮ್ಮ ಸಂಶೋಧನೆಯ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ಸಾಫ್ಟ್ವೇರ್ ಅನ್ನ ಈ ಐಸಿಟಿ ಒದಗಿಸ್ತದೆ. ಸೊ ಅದನ್ನ ಯೂಸ್ ಮಾಡಿ ನಾವು ನಮ್ಮ ಸಂಶೋಧನೆಯನ್ನ ಇನ್ನಷ್ಟು ಸರಳೀಕರಣಗೊಳಿಸಬಹುದು, ನಮ್ಮ ಕೆಲಸವನ್ನ ಇನ್ನಷ್ಟು ಸರಳೀಕರಣಗೊಳಿಸಬಹುದು. ಸೊ ಇದೊಂದು ಇದರ ಪ್ರಮುಖವಾಗಿರುವಂತಹ ಉದ್ದೇಶ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಇದಕ್ಕೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ, ಇಲ್ಲಿ ಒಂದು ಗದ್ಯ ಭಾಗ ಕಾಂಪ್ರಹೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಗದ್ಯ ಭಾಗವನ್ನ ಓದಿ ಆ ಗದ್ಯ ಭಾಗದ ಮೇಲೆ ಅವರು ಕೇಳಿದಂತಹ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಪ್ರತಿ ವರ್ಷ ಬೇರೆ ಬೇರೆ ಕಾಂಪ್ರಹೆನ್ಷನ್ ಪಾರ್ಟ್ ನಿಮಗೆ ಬರೋದ್ರಿಂದ ಸೊ ನಾನು ಡೈರೆಕ್ಟ್ ಆಗಿ ಕೀ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಮೊದಲ ಪ್ರಶ್ನೆ, ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆಗಳನ್ನು ರೂಪಿಸಲು ಭಾರತೀಯರಿಗೆ ಯಾವ ಕಾರಣ ನೆರವಾಯಿತು ಅಂತೇಳಿ. ಇದಕ್ಕೆ ಸರಿಯಾದಂತ ಉತ್ತರ ಇಂಗ್ಲಿಷ್ ಸಾಹಿತ್ಯ, ಇಂಗ್ಲಿಷ್ ಲಿಟರೇಚರ್. ನೆಕ್ಸ್ಟ್, ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಕೊರತೆ ಇತ್ತು ಅಂತೇಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ವೈವಿಧ್ಯತೆ, ಡೈವರ್ಸಿಟಿ. ಆಂಗ್ಲರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ ಎಂದು ಭಾರತೀಯರು ಏಕೆ ನಂಬಿದ್ದರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅವರು ಪ್ರಪಂಚದಾದ್ಯಂತ ಅನೇಕ ರಾಜಕೀಯ ನಾಯಕರಿಗೆ ಆಶ್ರಯ ನೀಡಿದರು. ನೆಕ್ಸ್ಟ್, ಇಂಗ್ಲಿಷರ ಯಾವ ಗುಣ ಲೇಖಕರನ್ನು ಮೆಚ್ಚಿಸಿತು? ಇದಕ್ಕೆ ಸರಿಯಾದಂತ ಉತ್ತರ ಉದಾರ ಮಾನವತಾವಾದ, ಲಿಬರಲ್ ಹ್ಯುಮ್ಯಾನಿಸಂ. ಮುಂದಿನ ಪ್ರಶ್ನೆ, ಜಾನ್ ಬ್ರೈಟ್ ಅವರ ಭಾಷಣಗಳಿಂದ ಲೇಖಕರು ಏಕೆ ಪ್ರಭಾವಿತರಾದರು? ಇದಕ್ಕೆ ಸರಿಯಾದಂತ ಉತ್ತರ ಏಕೆಂದರೆ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಸ್ತುತವಾಗಿವೆ.
ಸೊ ಇವತ್ತಿನ ಈ ಪಾರ್ಟ್ ಅಲ್ಲಿ ಒಟ್ಟು 25 ಪ್ರಶ್ನೆಗಳಿಗೆ ಕೀ ಆನ್ಸರ್ ಗಳನ್ನ ನಾನು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಮುಂದಿನ 25 ಪ್ರಶ್ನೆಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ ಗಳನ್ನ ಡೀಟೇಲ್ ಆಗಿ ತಿಳಿಸ್ತೇನೆ. ಸೊ ಅಲ್ಲಿ ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.